ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸರಿ ತಪ್ಪು ಏನೇ ಇರಲಿ ಉಳಿಯೋದೊಂದೇ ಎಂದೂ ಅಳಿಯದ ನೆನಪುಗಳು ಅಂತ, ಇದಂತೂ ಸತ್ಯವಾದ ಮಾತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಈ ಪ್ರೋಮೋದಲ್ಲಿ ಗಿಲ್ಲಿ ಅವರಿಗೆ ಕಾವ್ಯರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಅಶ್ವಿನಿ ಗೌಡ ಮತ್ತು ರಕ್ಷಿತ್ ಅವ್ರದ್ದು ಕೂಡ ಒಂದಿಷ್ಟು ವಿಷಯಗಳಿದೆ. ಎಲ್ಲದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ತುಂಬ ವಿಷಯಗಳಿಗೆ ಕ್ಲಾರಿಟಿ ಕೊಡೋದು ಕೂಡ ಇದೆ ಇದರಲ್ಲಿ. ಸೊ ಈ ವಿಡಿಯೋನ ಆದಷ್ಟು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಇವಾಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ತಾವು ವಾಪಸ್ ಹೋಗ್ಬೋದು ಅನ್ಕೊಂಡ್ರೆ ನಾನು ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ಗೋಸ್ಕರ ಮಾತಾಡ್ಬೇಕಿತ್ತು. ಯಾವ ಒಂದು ಸಿಚುಯೇಷನ್ ಹೋಗಿ ಸರಿಪಡಿಸ ನನ್ನ ಮತ್ತೆ ರಕ್ಷಿತನ್ ಮಧ್ಯೆ ಹಲವಾರು ವಿಚಾರಗಳಾಯ್ತು. ನಾನು ಈ ವೇದಿಕೆಯಲ್ಲಿ ನಿನ್ಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸಾರಿ. ರೇಕ್ಸ್ ಅದನ್ನ ಲೀನಿಯನ್ಸ್ ಏನ್ ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಇಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದ್ ನನ್ಗೆ ಇಷ್ಟ ಆಗಲ್ಲ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಗೈಸ್ ಇವಾಗ ಈ ಪ್ರೋಮೋ ನೋಡಿದ್ರಿ ಅಲ್ವಾ? ಇವಾಗ ಈ ಕ್ಷಣಕ್ಕೆ ಏನು ಅನಿಸ್ತು ಹೇಳಿ, ಆನೆಸ್ಟಾಗಿ ಹೇಳಿ, ಓಕೆನಾ? ಎಷ್ಟೋ ಜನಕ್ಕೆ ಬೇರೆ ಬೇರೆ ಥರ ಅನಿಸಿರ್ಬೋದು, ಒಂದೇ ಥರ ಅಂತ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ, ಓಕೆನಾ? ಕೆಲವೊಬ್ರಿಗೆ ಸರಿ ಅನಿಸ್ಬೋದು, ಕೆಲವೊಬ್ರಿಗೆ ತಪ್ಪು ಅನಿಸ್ಬೋದು, ಇದಕ್ಕೆ ಯಾರೋ ಬೇರೆಯವ್ರು ಕಾರಣ ಅಂತ ಅನಿಸ್ಬೋದು, ಎಷ್ಟೋ ಕಥೆಗಳಿರ್ಬೋದು. ಇಲ್ಲಿ ಯಾರು ಕೂಡ ತಪ್ಪೇನಿಲ್ಲ, ಯಾಕಂದರೆ ಅವ್ರಿಗೆ ಅನಿಸಿದೆ ಅಂದರೆ ಅವ್ರು ಹಂಗೆ ನೋಡ್ತಾ ಇದ್ದಾರೆ, ಹಂಗೆ ತಿಳ್ಕೊತಿದ್ದಾರೆ ಅಷ್ಟೇ ವಿಷಯ. ಸೊ ಪರ್ಸ್ಪೆಕ್ಟಿವ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನೋದು ಇದಕ್ಕೇ. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಇವಾಗ ಒಂದು ಪ್ರೋಮ್ ಬಂತಲ್ಲ, ಇದು ನಾನು ಪೋಸ್ಟ್ ಮಾಡಿದ್ದೆ, ಅದಕ್ಕೆ ಬಂದಂಥ ಕಮೆಂಟ್ಗಳು ನೋಡಿದಾಗ ಒಂದು ವಿಷಯ ಅಂತೂ ಅರ್ಥ ಆಯಿತು. ಓಕೆ, ಈಗ ನಾವು ಹೇಗೆ ನೋಡ್ತೀವೋ ಅದೇ ರೀತಿ ಎಲ್ಲರೂ ಕೂಡ ಜನ ನೋಡೋದಿಲ್ಲ. ಅವ್ರದ್ದು ಒಂದೇ ದೃಷ್ಟಿಕೋನ ಇರುತ್ತೆ, ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಆ ರೀತಿನೇ ನೋಡ್ತಾರೆ, ಅದೇ ಸರಿ ಅಂತ ಅನ್ಕೋತಾರೆ. ಕೆಲವು ಪದಗಳು ಯಾಕೆ ಬಂದಿದೆ, ಯಾಕೆ ಅದನ್ನು ಹೇಳಿದ್ರು, ಸಿಚುವೇಶನ್ ಏನಾಗಿದೆ, ಅವತ್ತೇನಾಗಿತ್ತು, ಸುದೀಪಣ್ಣ ಏನು ಹೇಳಿದ್ರು, ಈ ಸ್ಪರ್ಧೆಗಳಲ್ಲಿ ಏನಕ್ಕೆ ಈ ಮಾತು ಹೇಳ್ತಿದ್ದಾರೆ, ಇವಾಗ ಯಾವುದೂ ಕೂಡ ಥಿಂಕ್ ಮಾಡಲ್ಲ. ಜಸ್ಟ್ ತಲೆಗೆ ಬರೋವಂಥದ್ದು ಅವ್ರು ಏನು ಲಾಸ್ಟಲ್ಲಿ ವರ್ಡ್ಗಳು ಯೂಸ್ ಮಾಡಿದ್ರು ಅಷ್ಟೇ. ಸೊ ಅದು ಇಷ್ಟ ಆಯಿತಾ ಕಷ್ಟ ಆಯಿತಾ ಅದ್ರ ಮೇಲೆ ಆ ಸ್ಪರ್ಧಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಜಡ್ಜ್ ಮಾಡಿ ತುಂಬ ರಾಂಗಾಗಿ ಮಾತಾಡ್ತೀವಿ, ಓಕೆನಾ? ಅದು ಕಾವ್ಯ ಆಗ್ಬೋದು, ಗಿಲ್ಲಿ ಆಗ್ಬೋದು, ಅಶ್ವಿನವ್ರು ಆಗ್ಬೋದು, ರಕ್ಷಿತ್ ಅವ್ರು ಆಗ್ಬೋದು, ಮಿಕ್ಕಿದ ಯಾವುದೇ ಸ್ಪರ್ಧಿಗಳಾಗ್ಬೋದು, ಎಲ್ಲರ ವಿಷಯದಲ್ಲೂ ಇದೇ ಆಗ್ತಾಯಿದೆ. ಸೊ ಇವಾಗ ನಿಮ್ಮ ತಲೆಯಲ್ಲಿ ಒಂದಿಷ್ಟು ವಿಷಯ ಕೂತಿದೆ ಅಲ್ವಾ? ಇವಾಗ ನಾನು ಈ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪಾಯಿಂಟ್ ಟು ಪಾಯಿಂಟು. ಇವಾಗ ನಿಮ್ಗೆ ಅರ್ಥ ಆಗ್ಬೋದೇನೋ, ಓಕೆ ನಾವು ಅಂದ್ಕೊಂಡಿದ್ದೆ ಸತ್ಯ ಅಲ್ಲ, ಈ ಥರ ಒಂದು ಪರ್ಸ್ಪೆಕ್ಟಿವ್ ಇದೆ. ಸೊ ಈ ಥರ ನೋಡಿದಾಗ ಈ ವಿಷಯ ಬೇರೆ ಥರನೂ ಅನಿಸ್ಬೋದು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಸುದೀಪಣ್ಣ ಏನು ಹೇಳಿದ್ದಾರೆ, ಅದಕ್ಕೆ ಇವ್ರು ಏನು ಹೇಳಿದ್ರು, ಏನು ಒಂದು ಟಾಪಿಕ್ ನಡೀತದೆ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಒಟ್ಟಿನಲ್ಲಿ ಒಂದಂತೂ ಸತ್ಯ ಗೈಸ್, ಇಲ್ಲಿರುವಂಥ ಸ್ಪರ್ಧಿಗಳು ಯಾರೂ ಕೂಡ ಕೆಟ್ಟವರಲ್ಲ. ಎಲ್ಲರದ್ದು ಅವ್ರದ್ದೇ ಒಂದು ಸಿಚುವೇಶನ್ ಅಂತ ಬಂದಾಗ ಎಲ್ಲರೂ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ, ಸೇಮ್ ನಮ್ಮ ಹಾಗೆ. ಸೊ ಹಾಗೆ ಅವ್ರನ್ನ ಪರ್ಫೆಕ್ಟಾಗೇ ಇರಬೇಕು ಅಂತ ಅಂದ್ಕೊಳ್ಳೋದನ್ನ ಬಿಡ್ರಿ ಫಸ್ಟು. ಯಾಕಂದರೆ ನಮ್ಮ ಜೀವನದಲ್ಲೂ ಕೂಡ ನಾವು ಕೋಪ ಮಾಡ್ಕೋತೀವಿ, ಬೇಜಾರು ಮಾಡ್ಕೋತೀವಿ, ಒಬ್ಬರು ಬೈತೀವಿ, ಹಿಂದೆ ಮಾತಾಡ್ತೀವಿ, ಎಲ್ಲನೂ ಕೂಡ ಮಾಡ್ತಿರ್ತೀವಿ. ಆದರೆ ನಾವು ಮಾತ್ರ ಇಲ್ಲಿರುವಂಥ ಸ್ಪರ್ಧಿಗಳು ಯಾರೂ ಕೂಡ ಕೆಲಸ ಮಾಡಬಾರ್ದು ಅಂತ ಅನ್ಕೋತೀವಿ. ಆ ಥರ ಮಾಡಬಾರ್ದು ಅಂತ ಅನ್ಕೋತಿದ್ದೀವಿ ಅಂದರೆ, ಅವ್ರು ಆ ಥರನೇ ಇರಬೇಕು ಅಂತ ಅನ್ಕೋತೀವಿ ಅಂದರೆ, ಪರ್ಫೆಕ್ಟಾಗಿ ಇರಬೇಕು ಅನ್ನೋದಾದರೆ ಅವ್ರು ಅದೇ ಥರ ಇರೋಕ್ಕೆ ಟ್ರೈ ಮಾಡಿದ್ರು ಅಂದರೆ ಫೇಕ್ ಆಗಿಬಿಡುತ್ತೆ, ಅದು ರಿಯಲ್ ಅಂತೂ ಆಗೋಲ್ಲ. ಇದನ್ನು ಯೋಚನೆ ಮಾಡಿರಿ, ಮಾತು ಸತ್ಯನ ಸುಳ್ಳ ಅಂತ. ಭಗವಂತನೇ ಎಷ್ಟೆಷ್ಟೋ ತಪ್ಪುಗಳು ಮಾಡಿಬಿಟ್ಟಿದ್ದಾನೆ, ಕತೆಗಳು ಕೇಳಿದಿರಲ್ವಾ? ಮನುಷ್ಯ ನಾವು ಮಾಡಲ್ವಾ? ಅವ್ರು ನಮ್ಮಂಗೆ ಮನುಷ್ಯರು. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಆಮೇಲೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಇವಾಗ ಈ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ತಾವು ವಾಪಸ್ ಹೋಗ್ಬೋದು ಅನ್ಕೊಂಡ್ರೆ ನಾನು ಸೊ ಈ ಜರ್ನಿಯಲ್ಲಿ ಬಿಗ್ ಬಾಸ್ ಮನೆಯ ಜರ್ನಿ ಹೇಳ್ತಿರೋದು, ಓಕೆನಾ? ನೀವು ಯಾವುದಾದ್ರೂ ಒಂದು ಪ್ಲೇಸ್ಗೆ ನೀವು ರಿಟರ್ನ್ ಹೋಗ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಕೂಡ ನಾನು ಕೇಳ್ಬೋದು, ಇವಾಗ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ನಿಮ್ಮ ಇಷ್ಟು ಜರ್ನಿ ಇದೆ, ಇದರಲ್ಲಿ ಯಾವುದೋ ಒಂದು ದಿನಕ್ಕೆ ನೀವು ಹೋಗಬೇಕು ಅಂತ ಅಂದರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಲವೂ ಕೂಡ ಏನೋ ಒಂದು ತಪ್ಪಾಗಿರಬೇಕು, ಇಲ್ಲ ಅಲ್ಲೊಂದು ಸರಿ ಮಾಡಿಕೊಂಡ್ರೆ ಇನ್ನೊಂದೇನೋ ಒಳ್ಳೇದಾಗ್ತಿತ್ತೇನೋ, ಈ ಥರ ಸಿಚುವೇಷನ್ಗಳು. ಮತ್ತು ನಿಮ್ಮ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ನೀವು ಇರುವಂಥ ಮೂಮೆಂಟ್ಗಳು ಈ ಥರನೇ ಬಯಸ್ತಿರ್ತೀರ, ಖಂಡಿತ ಸತ್ಯ ಅಲ್ವಾ? ಅದೆಲ್ಲೂ ಆಗುವಂಥದ್ದು ಕೇಳ್ಕೊಳ್ಳಿ. ಮತ್ತು ನೀವು ಮಾಡುವಂಥ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಯೋಚನೆ ಮಾಡ್ತೀರಾ. ಆ ತಪ್ಪಾಗಿಲ್ಲ ಅಂದರೆ ತುಂಬ ಒಳ್ಳೆ ವಿಷಯಗಳು ಕೂಡ ಆಗ್ಬೋದಾಗಿತ್ತು ಅಂತ ಕೂಡ ಥಿಂಕ್ ಮಾಡ್ತೀರಾ. ಸೊ ಆ ಜಾಗಕ್ಕೆ ಹೋಗಿ ಅದನ್ನು ಸರಿ ಮಾಡೋಕ್ಕೆ ನೋಡ್ತೀರಾ. ಅದೇ ರೀತಿ ಮಾತುಗಳು ಬರುತ್ತೆ, ಇಲ್ಲಿ ಕೇಳಿಸ್ಕೊಳ್ಳಿ. ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಂಡ್ ಇಲ್ಲಿ ರಕ್ಷಿತ್ ಅವರು ಹೇಳ್ತಿರೋಂಥದ್ದು ಫಸ್ಟ್ ಡೇಗೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ. ಇದೇನು ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ನೀವು ಅರ್ಥ ಮಾಡ್ಕೋಬೇಕಾದೇನಂದರೆ ಯಾಕೆ ಈ ಮಾತು ಬರ್ತೀನಿ ಅಂತ ಕನೆಕ್ಟ್ ಮಾಡಿಕೊಡ್ರಿ. ರಕ್ಷಿತ್ ಅವರು ಒಂದು ಸಲ ಹೇಳಿರ್ತಾರೆ, ನಾನು ಅವತ್ತು ಮಾತಾಡಬೇಕಾಗಿತ್ತು ಅಂತ. ಅವತ್ತು ಒಂದು ಸಿಚುವೇಶನ್ ಆಯಿತು ಗೊತ್ತಾ? ಈಗ ಯಾರು ಉಳ್ಕೋಬೇಕು ಅನ್ನೋದು ಬಂದಾಗ ಇವಾಗ ವಾದ ಮಾಡ್ತಾರಲ್ಲ, ಅದೇ ರೀತಿ ವಾದ ಮಾಡಬೇಕಾಗಿತ್ತು ಅಂತ ಅವ್ರಿಗೆ ಆಚೆ ಹೋದ್ಮೇಲೆ ಅನಿಸಿತ್ತು. ಬಟ್ ಆ ಟೈಮಲ್ಲಿ ಅದನ್ನು ಮಾತಾಡಲಿಲ್ಲ, ಆ ತಪ್ಪು ಮಾಡಿಬಿಟ್ರು. ಅವತ್ತು ಆ ತಪ್ಪು ಮಾಡಲಿಲ್ಲ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಕಾಣಿಸ್ಕೊತಿದ್ರೇನೋ, ಅಥವಾ ಅವ್ರಿಗೆ ಆ ತೃಪ್ತಿ ಇರೋದು, ಇಲ್ಲಪ್ಪ ನಾನು ಮಾತಾಡಿ ವಾದ ಮಾಡಿ ನಾನು ಆಚೆ ಬಂದೆ ಅಂತ. ಇವಾಗ ಆಚೆ ಬಂದುಬಿಟ್ರು, ಓಕೆನಾ? ಆಚೆ ಬಂದಮೇಲೆ ತಿರ್ಗಾ ಹೊರಗಡೆ ಕಳಿಸಿದ್ರು, ಎಲ್ಲ ಓಕೆ ಆಯಿತು, ಸರಿ ಆಯಿತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಮತ್ತೆ ಹೊರಗಡೆ ಕಳಿಸಿದ್ದಕ್ಕೆ ಅಕಸ್ಮಾತ್ ಕಳಿಸ್ಲಿಲ್ಲ ಅಂದರೆ ಇಷ್ಟು ಒಂದು ಬ್ಯೂಟಿಫುಲ್ ಜರ್ನಿ ಆಗ್ತಿತ್ತು ಅವ್ರಿಗೆ? ಇಲ್ಲ.
ಸೊ ಅವತ್ತೊಂದು ಮಿಸ್ ಮಾಡ್ಕೊಂಡಿರೋ ಗೊತ್ತಾ ವಿಷಯನ ಮಾತಾಡಬೇಕಾಗಿತ್ತು, ನನಗೋಸ್ಕರ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ಅಂತ ಅದನ್ನು ಇವಾಗ ಪೂರ್ತಿ ಮಾಡ್ಕೊತಿದ್ದಾರೆ. ನನ್ಗೋಸ್ಕರ ಮಾತಾಡ್ಬೇಕಿತ್ತು. ಯಾವ ಅರ್ಥ ಆಯ್ತಾ ಇವಾಗ ಹೇಳಿದ ಪಾಯಿಂಟು ಮೇನು. ಆ್ಯಂಡ್ ಸುದೀಪಣ್ಣ ನೆಕ್ಸ್ಟ್ ಇದು. ಒಂದು ಸಿಚುವೇಶನ್ಗೆ ಹೋಗಿ ಸರಿಪಡಿಸಕ್ಕೆ ಆಸೆ ಪಡ್ತೀನಿ. ಸೊ ಇಲ್ಲಿ ಯಾವ ಒಂದು ಸಿಚುವೇಶನ್ಗೆ ಹೋಗಿ ನೀವು ಸರಿಪಡ್ಸೋಕ್ಕೆ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನೀವು ಹೇಳಿ ಗೈಸ್, ಎಲ್ಲ ಒಬ್ಬ ಸ್ಪರ್ಧಿಗಳು ಏನಂತ ಯೋಚನೆ ಮಾಡ್ತಾರೆ ಇವಾಗ, ಯಾವತ್ತೂ ಒಂದು ವಿಷಯ ಇರುತ್ತೆ ನಮ್ಮ ಲೈಫಲ್ಲಿ, ಆ ಲೈಫಲ್ಲಿ ಒಂದು ವಿಷಯ ಸಿಚುವೇಶನ್ ನಡಿಬಾರ್ದಾಗಿತ್ತು, ನಡೆದು ಬಿಡುತ್ತೆ. ಅದು ಬೇಕು ಅಂತ ಮಾಡ್ತೀವೋ ಬೇಡ ಅಂತ ಮಾಡ್ತೀವೋ, ಆ ಈಟ್ ಆಫ್ ದ ಮೂಮೆಂಟಲ್ಲೆಲ್ಲ ಹೊರಟೋಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಅದರಿಂದ ತುಂಬ ಡ್ಯಾಮೇಜ್ ಅಂತೂ ಆಗುತ್ತೆ, ತಪ್ಪುಗಳಂತೂ ಆಗುತ್ತೆ, ಕೆಟ್ಟದಾಗ ಕೂಡ ಕಾಣಿಸ್ಕೋತೀವಿ, ತುಂಬ ಎಡ್ವರ್ಟ್ಗಳು ಕೂಡ ಆಗುತ್ತೆ. ಇವಾಗ ಎಲ್ಲ ಸ್ಪರ್ಧಿಗಳು ಕೂಡ ಆ ದಿನ ಯಾವುದು ಅಂತ ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ. ಆ್ಯಂಡ್ ಎಲ್ಲರ ಮನಸ್ಸಲ್ಲೂ ಕೂಡ ಆ ರಿಗ್ರೆಟ್ ಇರುತ್ತೆ, ಯಾಕೆ ಅಂತ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಒಂದು ಏನೋ ಹೇಳ್ತಿದ್ದಾರೆ ಅಂದರೆ ಅದೊಂದು ಅರ್ಥ ಇರುತ್ತೆ. ಸೊ ಅದನ್ನು ಇವಾಗ ಹೇಳ್ತಾರೆ, ಕೇಳ್ಕೊಳ್ಳಿ. ನನ್ನ ಮತ್ತೆ ರಕ್ಷಿತನ್ ಮಧ್ಯೆ ಹಲವಾರು ವಿಚಾರಗಳಾಯ್ತು. ಇವಾಗ ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ರಕ್ಷಿತಾ ಮತ್ತು ಅಶ್ವಿನಿಯವ್ರ ಮಧ್ಯೆ ಏನು ನಡೀತು, ಅದರಿಂದನೇ ಅಶ್ವಿನಿಗಳವರು ಸಿಕ್ಕಾಪಟ್ಟೆ ಕೆಟ್ಟವರಾದರು. ತುಂಬ ಅಂದರೆ ಯಾವ ಸೀಸನ್ ಕೂಡ ಯಾವುದೇ ಹೆಣ್ಮಗಳಿಗೂ ಕೂಡ ಈ ಲೆವೆಲ್ಗೆ ಹೇಟ್ ಅಂತೂ ಬಂದಿರಲಿಲ್ಲ. ಅದಕ್ಕೆ ಅವ್ರು ಬಳಸಿದಂಥ ಪದಗಳೇ ಮೇನ್ ಕಾರಣ. ಅವತ್ತು ಹೀಟ್ ಆಫ್ ದ ಮೂಮೆಂಟಲ್ಲಿ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಏನೋ ಮಾಡಿಬಿಟ್ರು, ಓಕೆನಾ. ಬಟ್ ಅದರಿಂದ ಇವತ್ತಿಗೂ ಕೂಡ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗ್ತಾನೆ ಹೋಗ್ತದೆ. ಇವತ್ತು ಕೂಡ ಅವ್ರು ಒಳ್ಳೆ ರೀತಿ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಜನ ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ, ಯಾಕಂದರೆ ಆಲ್ರೆಡಿ ನೋಡಿಬಿಟ್ಟಿದ್ದಾರೆ. ಸೊ ಅವ್ರು ಹಿಂಗೇನೆ ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ, ಅವ್ರು ಒಳ್ಳೆಯವರೇ ಅಲ್ಲ, ಕೆಟ್ಟವರು. ಅವ್ರು ಇರೋದೇ ಹೆಂಗೆ ಇವಾಗ ಆಡ್ತಿರೋದಲ್ಲ ನಾಟಕ ಅನ್ನೋದೇ ಎಲ್ಲರ ಪಾಯಿಂಟ್. ಬಟ್ ಜೀವನದಲ್ಲಿ ನಾವು ಕೂಡ ಒಂದಲ್ಲ ಒಂದಿನ ತಪ್ಪು ಮಾಡಿರ್ತೀವಿ, ತಪ್ಪು ಮಾಡಿಬಿಟ್ಟು ಸರಿ ಮಾಡ್ಕೊಳಕ್ಕೆ ನಾವು ಕೂಡ ಪ್ರಯತ್ನ ಪಟ್ಟಿರ್ತೀವಿ. ಅದೇ ಸಿಚುವೇಶನ್ ನಾವಿದ್ದು ಯಾವತ್ತೊಂದಿನ ತಪ್ಪು ಮಾಡಿಬಿಟ್ಟು ಇವತ್ತು ಸರಿ ಮಾಡ್ಕೊಳಕ್ಕೆ ಹೋದಾಗ ನಮ್ಮನ್ನು ನಾಟಕ ಫೇಕು ಅಂತ ಹೇಳ್ತಾನೆ ಹೋದರೆ ಹೇಗಿರುತ್ತೆ. ಆ್ಯಂಡ್ ಇಲ್ಲೂ ಇನ್ನೊಂದು ಪಾಯಿಂಟ್ ಬರುತ್ತೆ, ಕೆಲವು ಸಮಯದಲ್ಲಿ ಮಾತ್ರ ಅವ್ರು ಆಚೆ ಬರ್ತಾರೆ ಗೊತ್ತಾ, ಅವ್ರದ್ದು ರಿಯಲ್ ಅಲ್ಲ ಅಂತ ಕೂಡ ಮಾತಾಡ್ಬೋದು. ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಲ್ಲ, ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ ಅನಿಸುತ್ತೆ. ಬಟ್ ಯೋಚನೆ ಮಾಡಿರಿ, ನಾವು ಕೂಡ ಕೆಲವು ಸಿಚುವೇಷನಲ್ಲಿ ಒಳ್ಳೆಯರಾಗಿ ಇರಬೇಕು ಅಂತ ಅನ್ಕೋತೀವಿ, ಕೋಪ ಮಾಡ್ಕೋಬಾರ್ದು, ರಿಯಾಕ್ಟ್ ಮಾಡಬಾರ್ದು, ಇನ್ನೊಬ್ರಿಗೇನು ಅನ್ನಬಾರ್ದು, ಈ ಥರ ಎಲ್ಲ ಎಷ್ಟೋ ಸಲ ಯೋಚನೆ ಮಾಡ್ತೀವಿ. ಬಟ್ ಆ ಸಿಚುವೇಶನ್ ಅಂತ ಬಂದಾಗ ನಮ್ಮಲ್ಲಿರುವಂಥ ಕೋಪ ಇರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಇದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇದು ಬಿಟ್ಟಿದ್ರೆ ಇವತ್ತು ಮನುಷ್ಯ ದೇವರಾಗ್ಬಿಡ್ತಿದ್ದ, ಅದಿಲ್ಲ. ಅದಕ್ಕೆ ನಾವು ಹಿಂಗೆಲ್ಲ ಆಡೋಂಥದ್ದು, ಓಕೆನಾ. ಸೇಮ್ ಸಿಚುವೇಶನ್ ಅಶ್ವಿನಿಗಳು ಕೂಡ ಇದೆ. ಅವ್ರ ಬಗ್ಗೆ ಇವಾಗ ಎಷ್ಟೆಲ್ಲ ಮಾತಾಡ್ಬೋದು, ಹೌದು ನಾಟಕ ಅಂತ ಅನಿಸ್ಬೋದು. ಆದರೆ ಒಂದ್ಸರಿ ಯೋಚನೆ ಮಾಡಿರಿ, ಅವ್ರ ಜಾಗದಲ್ಲಿ ಇದ್ಕೊಂಡು ಅವರೆಲ್ಲನೂ ಸರಿ ಮಾಡ್ಕೋಬೇಕು ಅಂತ ಇರಬೇಕಾದ್ರೆ ಒಂದಿಷ್ಟು ಸಿಚುವೇಶನ್ ಅವ್ರನ್ನ ತುಂಬ ಟ್ರಿಗರ್ ಮಾಡುತ್ತೆ. ಆ್ಯಂಡ್ ಅವ್ರಿಗೆ ಹೀಗೋ ಪ್ರಾಬ್ಲಮ್ ಇದೆ, ಅದು ನಿಮಗೂ ಕೂಡ ಗೊತ್ತಿದೆ, ನಮಗೂ ಕೂಡ ಇರುತ್ತೆ, ಎಷ್ಟೋ ಜನಕ್ಕೆ ಹೀಗೋ ಇರುತ್ತೆ, ಅವ್ರಿಗೆ ಜಾಸ್ತಿ ಇದೆ. ಸೊ ಅವ್ರು ಯಾರ ಕೈಲೂ ಅನ್ಸ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾರ ಕಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಆ ಥರ ಬೆಳೆದು ಬಂದುಬಿಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ. ನಾವು ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೋತಿಲ್ಲ, ನಾವು ಯೋಚನೆ ಮಾಡ್ತೀವಿ ಅವ್ರು ಕೆಟ್ಟವರು ಅಂಥವಳು ಇಂಥವಳು ಹಾಗೆ ಹೀಗೆ. ಬಟ್ ನೀವು ಹೇಳಿ, ಅದೇ ಸಿಚುವೇಶನ್ ನಾವಿದ್ದರೆ ನಮ್ಮನ್ನು ಜನ ಹಾಗೆ ಮಾತಾಡ್ಬಿಟ್ರೆ, ಒಂದು ವಿಷಯ ಸಿಚುವೇಶನ್ ಇಟ್ಕೊಂಡು ಜಡ್ಜ್ ಮಾಡೋದಾದರೆ ಇನ್ನೂ ಅಷ್ಟು ಒಳ್ಳೇದಿರುತ್ತಲ್ಲ, ಅಷ್ಟು ಪ್ರಯತ್ನಗಳಿರುತ್ತಲ್ಲ, ಅದನ್ನು ಯಾಕೆ ಕನ್ಸಿಡರ್ ಮಾಡ್ತಾಯಿಲ್ಲ? ಯೋಚನೆ ಮಾಡಿರಿ, ಆವಾಗ ಅಶ್ವಿನಿಗಳು ಕೆಟ್ಟರು ಅಂತ ಅನ್ಸಲ್ಲ. ಸತ್ಯ ತಾನೇ ಇದು? ಈ ವೇದಿಕೆಯಲ್ಲಿ ನಿನ್ಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ಓಕೆನಾ. ಅದು ಮನಸ್ಸಿಂದ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮಾತಂತೂ ಬರ್ತಿದೆ. ಜೊತೆಗೆ ಅಲ್ಲಿ ಆ ವಿಷಯ ಕ್ಲಿಯರ್ ಆಗ್ತದೆ, ಯಾರ ಮಧ್ಯ, ಅಶ್ವಿನಿಗೌಡ ಮತ್ತು ರಕ್ಷಿತ್ ಅವ್ರ ಮಧ್ಯ, ಓಕೆನಾ. ಇವಾಗ ನಾನು ಈಗ ಮಾತಾಡ್ತಿದ್ದೀನಿ, ಈಗ ಮಾತಾಡಿ ನೋಡೋದು ಬಿಟ್ಬಿಟ್ಟು ಎಲ್ಲರೂ ನಾನು ಒಳ್ಳೆಯವರು ಅಂತ ಅನ್ಕೋಬೋದು. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಇಷ್ಟು ಕೆಟ್ಟವನು ಅಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಅದನ್ನು ನೋಡೋಕ್ಕೂ ಆಗಲ್ಲ, ತಿಳ್ಕೊಳಕ್ಕೂ ಆಗಲ್ಲ. ಗೊತ್ತಾಗೋದು ಯಾವಾಗಂದರೆ ಸಿಚುವೇಶನ್ ಖರಾಬ್ ಆದಾಗ ಮಾತ್ರ ನನ್ನ ರಿಯಲ್ ಮುಖ ಬರುತ್ತೆ. ರಿಯಲ್ ಮುಖನಕ್ಕೆ ಹೆಚ್ಚಾಗಿ ಸಿಚುವೇಶನ್ಗೆ ನಾವು ರಿಯಾಕ್ಟ್ ಮಾಡೋಂಥ ರೀತಿ ಅದು. ಸೊ ಹಾಗಾಗಿ ನಾನು ಹೇಳೋಂಥದ್ದು ಏನಂದರೆ, ಒಂದು ಸಲ ಎಲ್ಲ ಸ್ಪರ್ಧಿಗಳನ್ನು ಕೂಡ ಏನೋ ಒಂದು ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ಅಲ್ಲಿ ಇಟ್ಕೊಂಡು ನೋಡಿರಿ. ಇಲ್ವಾ, ನಿಮ್ಗೆ ಇನ್ನೊಂದು ಹೇಳ್ತೀನಿ ಅಡ್ವಾಂಟೇಜ್ ಆಗಿ, ಅಂದರೆ ಬೆಸ್ಟ್ ಆಗಿ ಏನಪ್ಪ ಅಂದರೆ, ನಿಮ್ಮ ಫೇವ್ರೇಟ್ ಸ್ಪರ್ಧಿ ಅಂತ ಅಂದ್ಕೊಂಡು ನೋಡಿರಿ. ಆವಾಗ ನಿಜವಲ್ಲ ಅವ್ರ ಪರವಾಗಿ ಎಷ್ಟು ವಿಷಯ ಸಿಗುತ್ತೆ ಗೊತ್ತಾ ಮಾತಾಡೋದಕ್ಕೆ. ಅದನ್ನು ಮಾಡಲ್ಲ ನೀವು, ಜಸ್ಟ್ ಹೇಟ್ ಇದೇ ಆಗ್ತಿರೋಂಥದ್ದು. ಯೋಚನೆ ಮಾಡಿರಿ, ಓಕೆನಾ. ಬಟ್ ಸೂಪರ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಇಟ್ಸ್ ಓಕೆ ಅಂತ ಹೇಳ್ತಿರೋದು ರಕ್ಷಿತಾ. ಆ ಕ್ಯೂಟಾಗಿ ಹೇಳ್ತಿರೋಂಥ ರೀತಿ ನೋಡಿ, ಓಕೆನಾ. ಇವಾಗ ರಕ್ಷಿತಾನೇ ಕ್ಷಮಿಸ್ತಾ ಇದ್ದಾರೆ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ರಕ್ಷಿತನ ಸಪೋರ್ಟ್ ಮಾಡೋರು ಯಾರೋ ಹೆಸರು ಅಂತಾರೆ ಅಶ್ವಿನಿಗೌಡ, ಇಷ್ಟೆಲ್ಲ ಹೇಟ್ ಮಾಡ್ತೀರಾ ಬೇಕಾ? ಆ ಹುಡುಗಿರೋ ಮನಸ್ಸು ನಿಮಗೆ ಹಾಕಿಲ್ಲ. ಆ್ಯಂಡ್ ಇವಾಗ ಇನ್ನೊಂದು ಬರ್ತೀನಿ ನೋಡಿ, ರಕ್ಷಿತನ ಬಗ್ಗೆ ಕೂಡ ತುಂಬ ನೆಗೆಟಿವ್ ಬರ್ತಾ ಇರುತ್ತೆ. ಯಾಕೆ? ಅದೊಂದು ಪೊಸೆಸಿವ್ನೆಸ್ಸಿಂದ ಮಾಡ್ತಿರೋದು. ನಾವು ಜೀವನದಲ್ಲಿ ನಾವು ಇಷ್ಟಪಡುವಂಥ ವ್ಯಕ್ತಿಗಳ ಜೊತೆ ನಾವು ಪೊಸೆಸಿವ್ ಆಗಿಲ್ವಾ? ನನಗೆ ಅರ್ಥ ಆಗುತ್ತೆ ಆ ಹುಡುಗಿ ಸಿಚುವೇಶನ್. ನಾನು ಯಾಕೆ ಆ ಹುಡುಗಿನ ಹೇಟ್ ಮಾಡಲ್ಲ ಗೊತ್ತಾ? ಇಷ್ಟೇ ಸಿಂಪಲ್. ನಾನು ಆ ಹುಡುಗಿ ಸಿಚುವೇಶನ್ ನಿಂತ್ಕೊಂಡು ನೋಡ್ತೀನಿ, ಹೌದು ಆ ಹುಡುಗಿ ಏನು ಮಾಡ್ತಿದ್ದಾರೆ, ಪೊಸೆಸಿವ್ನೆಸ್ಸಿಂದ ಯಾರು ತಾವು ಯಾರನ್ನ ಇಷ್ಟಪಡ್ತಿದ್ದಾರೆ, ಗಿಲ್ಲಿ ಮತ್ತು ರಘುವಣ, ಅವ್ರ ಜೊತೆ ಇರುವಂಥ ವ್ಯಕ್ತಿಗಳ ಬಗ್ಗೆ ಯಾವುದೇ ದ್ವೇಷ ಇಲ್ಲ, ಓಕೆನಾ. ಬಟ್ ವಿಷಯ ಇಷ್ಟೇ, ತನಗೆ ಅವ್ರು ಕಂಡ್ರೆ ತುಂಬ ಇಷ್ಟ, ರಘುವಣ ಮತ್ತು ಗಿಲ್ಲಿ ಅವ್ರು ಕಂಡ್ರೆ ಅವ್ರ ಜೊತೆ ತಾನು ಮಾತ್ರ ಇರಬೇಕು ಅಂತ ಅನ್ಕೋತಾರೆ. ಅದು ಹೊರಗಡೆ ಕೂಡ ಹಾಗೆ ಆಗುವಂಥದ್ದು. ನೀವು ನಿಮ್ಮ ಜೀವನ ಕೂಡ ಎಷ್ಟೋ ಜನ ಅದನ್ನು ಆ ಥರ ಅಂದ್ಕೊಂಡಿರ್ತಾರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳ ಜೊತೆ ಯಾರು ಇರಬಾರ್ದು, ನಾನೇ ಇರಬೇಕು, ಇವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ. ಸೊ ಈ ಹುಡುಗಿ ತುಂಬ ಆ ಥರ ಅಂದ್ಕೊಳ್ಳೋದ್ರಿಂದ, ಅವರು ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ಕೋಪ ಬರ್ಬೋದು, ಅದರಿಂದ ಒಂದಿಷ್ಟು ವಿಷಯಗಳಾಗ್ತಿರ್ಬೋದು, ತಪ್ಪುಗಳಾಗ್ತಿರ್ಬೋದು. ಬಟ್ ಯಾವತ್ತೂ ಕೂಡ ಆ ತಪ್ಪುಗಳಿಗೆ ಇವಳು ಅಂಥವಳು ಇಂಥವಳು ಅಂತ ಮಾತಾಡಬೇಡ್ರಿ. ಯಾಕಂದರೆ ಅಷ್ಟು ವಿಷಯ ಒಂದೆರಡು ಪಾಯಿಂಟ್ ಅಷ್ಟೇ ತಾನೇ ತಪ್ಪಾಗಿ ಕಾಣಿಸ್ತಿರೋದು. ಅದನ್ನು ಬಿಟ್ಟು ಅವ್ರಿಗೆ ಕೇರ್ ಮಾಡೋದು ನೋಡಿರಿ.
ಪ್ರೀಸೋ ರೀತಿಗಳು ನೋಡಿ, ಮನೆ ಕೆಲಸ ಮಾಡೋ ರೀತಿ ನೋಡಿ, ಆ ಎನರ್ಜಿ ನೋಡಿ. ಪ್ರೀಸೋದಕ್ಕೆ ತುಂಬ ಕಾರಣಗಳಿದೆ, ಬಟ್ ನೀವೆಲ್ಲ ಹುಡ್ಕೋದು ಯಾವುದೋ ಒಂದು ಸಿಚುವೇಶನ್. ಬಟ್ ಆ ಮನುಷ್ಯನಾಗಿ ಅದು ಹುಡುಗಿರೋಂಥದ್ದು. ಜಸ್ಟ್ ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ, ಒಬ್ಬ ಮನುಷ್ಯ ಅಂತ ಬಂದಾಗ ಈ ಪೊಸೆಸಿವ್ನೆಸ್ ಎಲ್ಲ ಕಾಮನ್, ಅದಾಗುತ್ತೆ. ಇದೊಂದು ಗೇಮ್ ಆಗಿರೋದ್ರಿಂದ ನಿಮ್ಗೆ ಅದು ಬೇರೆ ಥರ ಅನಿಸ್ತಿರ್ಬೋದು, ಬಟ್ ಇನ್ ರಿಯಲ್ ಲೈಫ್ ಇದು ನಾರ್ಮಲಾಗಿ ಬಂದುಬಿಡುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಿದ್ರೆ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಬೆಟ್ರಾಗಿ ಹೋಗ್ತಿತ್ತು. ಇವತ್ತೆಲ್ಲ ಜಲಸ್ ಫೀಲಿಂದನೇ ಎಷ್ಟೋ ಎಡ್ವರ್ಟ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಅದು ಬೇರೆ ಥರ ತಪ್ಪಾಗಿ ಕಾಣಿಸ್ಬೋದು, ಬಟ್ ಜಲಸ್ ಫೀಲ್ ಅನ್ನೋದು ಯಾರ ಮೇಲೆ ಬರುತ್ತೆ? ನಾವು ತುಂಬ ಅತಿಯಾಗಿ ಪ್ರೀತಿ ಮಾಡುವಂಥ ವ್ಯಕ್ತಿಗಳ ಬಗ್ಗೆ. ಸತ್ಯ ಅಲ್ವಾ? ಸೊ ಇದೆಲ್ಲ ಯೋಚನೆ ಮಾಡಿದಾಗ ರಕ್ಷಿತಾ ಕೆಟ್ಟೊಳಗೆ ಆಗೋದೇ ಇಲ್ಲ. ನಾನು ಅದಕ್ಕೇ ಆ ಹುಡುಗಿ ಬಗ್ಗೆ ಅಷ್ಟೊಂದು ಪ್ರೀತಿಯಿಂದ ಹೇಳ್ತೀನಿ. ಯಾಕೆ ಗೊತ್ತಾ? ತಪ್ಪುಗಳಿರ್ಬೋದು, ತಪ್ಪು ಅಂತ ಹೇಳೋಣ. ಆ ಹುಡುಗಿ ತಪ್ಪು ಮಾಡಿದಾಗ ತಪ್ಪು ಅಂತಲೇ ಹೇಳಬೇಕು, ಯಾರೇ ಮಾಡೋದು ತಪ್ಪು ಅಂತ ಹೇಳಬೇಕು. ಆದರೆ ಆ ಹುಡುಗಿನ ಹೇಟ್ ಮಾಡಬಾರ್ದು. ಯಾಕಂದ್ರೆ ಪ್ರೀತಿಸೋದಕ್ಕೆ ಇಷ್ಟೊಂದು ಕಾರಣಗಳಿದೆ. ನಾವು ಯಾವಾಗ ಕೂಡ ಚೂಸ್ ಮಾಡೋದು ಇಲ್ಲೊಂದು ಕಾರಣನ. ಇದೆಲ್ಲ ಸ್ಪರ್ಧೆಲ್ಲೂ ಕೂಡ ಇದೆ, ಚೆಕ್ ಮಾಡಿರಿ, ಬೇಕಾರೆ ಯೋಚನೆ ಮಾಡಿರಿ. ಅದನ್ನ ಲೀನಿಯನ್ಸ್ ಏನು ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ ಒಂದು ವಿಷಯ ನೀವು ತಲೆ ಇಟ್ಕೋಬೇಕಾದೇನಪ್ಪ ಮೊದಲು ಅಂದರೆ, ಸುದೀಪ್ ಅಣ್ಣ ಏನಂತ ಹೇಳಿದ್ರು, ನೀವು ಹಿಂದೆ ಹೋಗಿ ಒಂದು ವಿಷಯನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕರೆ ಯಾವುದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ. ಹೌದಾ? ಕ್ವಶನ್ ಕೇಳಿರುವಂಥದ್ದು. ಅಂದರೆ ಅರ್ಥ, ಯಾವುದೋ ಒಂದು ವಿಷಯ ಆಗಿದೆ ಕಾವ್ಯ ಮತ್ತು ಗಿಲ್ಲಿ ಮಧ್ಯೆ, ಓಕೆನಾ? ಆ ವಿಷಯ ಇವತ್ತು ಒಂದು ರೀಸನ್ ಇದೆಯಲ್ಲ, ಒಂದು ಕಾರಣ ಇದೆಯಲ್ಲ, ಏನೋ ಮಾಡಿರುವಂಥದ್ದು, ಅದು ಇವತ್ತು ಇವರಿಬ್ಬರ ಒಂದು ಸ್ನೇಹಕ್ಕೆ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಿದೆ. ಅದನ್ನು ಇವತ್ತು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಅಂದರೆ ಹಿಂದೆ ಹೋಗಿ ಅದನ್ನು ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಅದನ್ನು ಸರಿ ಮಾಡಿಕೊಂಡ್ರೆ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಕೂಡ ತಮ್ಮ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ಬೋದು ಅನ್ನೋದು ಆ ಹುಡುಗಿಯ ಅರ್ಥ. ಸತ್ಯ ತಾನೇ ಇದು? ಇದೇ ಅಲ್ವಾ ಅರ್ಥ ಮಾತಲ್ಲಿ? ತಲೆ ಇಟ್ಕೊಂಡಿದ್ದಾನೆ, ಓಕೆನಾ? ಗಿಲ್ಲಿ ಈ ಥರ ಎಲ್ಲ ರೇಗಿಸ್ಬೇಡ, ಅದು ನನಗೆ ಇಷ್ಟ ಆಗಲ್ಲ. Super Sunday with Sudeep. ಆ್ಯಂಡ್ ಇಲ್ಲಿ ಗಿಲ್ಲಿ ಈ ಥರ ಎಲ್ಲ ರೇಗಿಸ್ಬೇಡ, ನನಗಿಷ್ಟ ಆಗಲ್ಲ, ಇವಾಗ ಎಲ್ಲನೂ ಬಿಟ್ಬಿಡ್ತಾರೆ. ಗಿಲ್ಲಿ ನನಗಿಷ್ಟ ಆಗಲಿಲ್ಲ ಅನ್ನೋದು ಮಾತ್ರ ಇಟ್ಕೋತಾರೆ. ಅಲ್ಲೇ ರಾಂಗಾಗಿ ಹೋಗುತ್ತೆ ವಿಷಯ, ಓಕೆನಾ? ಆದರೆ ಫಸ್ಟ್ ಅರ್ಥ ಮಾಡ್ಕೋಬೇಕಿರೋಂಥದ್ದು, ಸುದೀಪಣ್ಣ ಏನು ಹೇಳಿದ್ರು ತಲೆಗೆ ಬರಬೇಕು. ಅದು ಅಂದರೆ ಸರಿ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ತಪ್ಪಾಗಿರ್ಬೇಕಲ್ವಾ? ಏನು ತಪ್ಪದು? ರೇಗಿಸ್ತಿರುವಂಥದ್ದು. ಸೊ ರೇಗಿಸ್ತಿರೋದನ್ನ ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ? ಇವರಿಬ್ಬರ ಸಂಬಂಧ ಸರಿಯಾಗುತ್ತೆ. ಯಾರು ಕೂಡ ತನ್ನ ಬಗ್ಗೆ ಯಾರು ಕೈ ಮಾಡಿ ತೋರ್ಸೋಕ್ಕಾಗಲ್ಲ, ತನ್ನ ಫ್ರೆಂಡ್ಶಿಪ್ ಬಗ್ಗೆ. ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಅಂದರೆ ಗಿಲ್ಲಿ ಜೊತೆ ಆರಾಮಾಗಿ ಖುಷಿಯಾಗಿ ಮೊದಲೇ ಹೇಗಿದ್ರು ಹಾಗೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಅಂದರೆ ಇಲ್ಲಿ ಕ್ಲಿಯರಾಗಿ ಆ ಸಂಬಂಧನ ಪ್ರತಿ ಕ್ಷಣ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಡ್ತಿರೋದು ಯಾರಪ್ಪ ಅಂದರೆ ಕಾವ್ಯ. ಆದರೆ ಪ್ರತಿ ಸಲ ಹುಡುಗಿನ ರಾಂಗಾಗಿ ಜಡ್ಜ್ ಮಾಡ್ತಿರೋದು ಯಾರಪ್ಪ ಅಂದರೆ ಜನ. ಇವಾಗ ಒಂದು ಕ್ಷಣ ನೀವು ಹೇಳ್ರಿ, ಸುದೀಪಣ್ಣ ನೀವುಗಳು ಹೊರಗಡೆ ಬಂದು ನೋಡಿದಾಗ ಅದು ಏನಾಗುತ್ತೋ ಹುಡುಗಿ ಮೈಂಡ್ಸೆಟ್ ನನಗಂತೂ ಗೊತ್ತಿಲ್ಲ, ಓಕೆನಾ? ಗಿಲ್ಲಿಗಂತೂ ಇವಾಗ ಯಾರು ಕಮೆಂಟ್ ಆಗ್ತಾರೆ, ಪೋಸ್ಟ್ಗಳಾಗ್ತಿದ್ದಾರೆ, ಅದನ್ನ ನೋಡಿ ಅಸಹ್ಯ ಪಡ್ಕೋತಾರೆ ನಿಜವಾಗ್ಲು. ಯಾಕಂದರೆ ಗಿಲ್ಲಿಗೆ ಗೊತ್ತು ಕಾವ್ಯ ಏನು ಅಂತ, ಆದರೆ ಜನಗಳಿಗೆ ಮಾತ್ರ ಗೊತ್ತಿಲ್ಲ ಕಾವ್ಯ ಏನು ಅಂತ, ಓಕೆನಾ? ಆ್ಯಂಡ್ ಜೊತೆಗೆ ಅಲ್ಲಿರುವಂಥ ಮನೆ ಸ್ಪರ್ಧಿಗಳು ರೇಗಿಸ್ತಾರೋದು ಇಟ್ಕೊಂಡು ನೋಡಿ ಹೆಂಗೆ ರೇಗಿಸ್ತಾನೆ, ಬರೀ ಇದನ್ನು ಮಾಡ್ತಾನೆ, ತಪ್ಪು ಮಾಡ್ತಾನೆ, ಆ್ಯಂಡ್ ನೀನು ಯಾಕೆ ಅಷ್ಟು ರೇಗಿಸ್ಕೊಳಕ್ಕೆ ಬಿಡ್ತಾ ಇದೆಯಾ? ಆ್ಯಂಡ್ ರೇಗಿಸು ಅಂತ ಬಂದಾಗ ನಿಮಗೆ ಬರೀ ಕೆಣ್ಕೋದು ಅದು ಇದೆಲ್ಲ ಬರಲ್ಲ. ಮದುವೆ ಆಗ್ತೀನಿ, ಲವ್ವು ಮತ್ತು ಮ್ಯಾರೇಜು, ಲವ್ ಟ್ರ್ಯಾಕ್ಗಳು, ಈ ಥರ ಬೇರೆ ಬೇರೆ ವಿಷಯಗಳು ಬರುತ್ತೆ. ಆ್ಯಂಡ್ ಅವ್ರಿಬ್ಬರೂ ಕೂಡ ಗೊತ್ತಿದೆ ಏನಿದೆ ಅಂತ, ಬಟ್ ಮನೆಯವರು ಅದನ್ನು ಬೇರೆ ಥರ ಅನ್ಕೋತಿದ್ದಾರೆ. ಅನ್ಕೊಳ್ಳೋದಕ್ಕೆ ಕಾರಣ ಆಗ್ತಿರೋದು ರೇಗಿಸುವಂಥ ರೀತಿಗಳನ್ನ ನೋಡಿ. ಸೊ ಇದೆಲ್ಲದರಿಂದ ಏನಾಗ್ತಿದೆ? ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಜೊತೆಗೆ ಸುದೀಪಣ್ಣ ಕೂಡ ಅಕ್ಕಪಕ್ಕ ಕೂತ್ಕೊಂಡ್ರು ಪ್ರಾಬ್ಲಮ್ ಆಗ್ತಿದೆ ಎಲ್ಲರಿಗೂ ಕೂಡ. ಇಲ್ಲಿ ತಪ್ಪಿದೆಯಾ ಕೂತ್ಕೊಂಡ್ರೆ? ತಪ್ಪಿಲ್ಲ, ಬಟ್ ತಪ್ಪಾಗಿ ಕಾಣಿಸೋಕೆ ಶುರುವಾಗಿದೆ. ಯಾಕಂದರೆ ಇಲ್ಲಿ ರೇಗಿಸ್ತಿರುವಂಥ ವಿಷಯಗಳು ಆಲ್ರೆಡಿ ತಲೆಯಲ್ಲಿರೋದ್ರಿಂದ ಇವರಿಬ್ಬರ ಮಧ್ಯೆ ಏನೋ ಬೇರೆ ಇದೆ, ಇವರಿಬ್ಬರು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಒಬ್ಬರನ್ನ ಬಿಟ್ಟರೆ ಏನೂ ಅಲ್ಲ, ಈ ಥರ ಎಲ್ಲ ಬರ್ತಿದೆ. ಸೊ ಇದಕ್ಕೆಲ್ಲ ಕಾರಣ ಆಗಿರೋದೇನು? ರೇಗಿಸುವಂಥದ್ದು. ಇವಾಗ ಅನ್ಸ್ಬೋದು ಲಾಸ್ಟ್ ವೀಕ್ ಬಂದ್ಬಿಟ್ಟು ಈ ಥರ ಹೇಳ್ತಿದ್ದಾಳಲ್ಲ ಬ್ರೋ, ಅರ್ಥ ಇದೆಯಾ ಅಂತ. ಒಂದು ಸಲ ಯೋಚನೆ ಮಾಡ್ರಿ. 19 ನಿಮಿಷದ ವಿಡಿಯೋ ಇದೆ ನನ್ನಲ್ಲಿ, ನನ್ನ ಯೂಟ್ಯೂಬ್ ಚಾನಲೇ ಚೆಕ್ ಮಾಡಿರಿ. ಕಾವ್ಯ ಗಿಲ್ಲಿನ ಕರೆದ್ಬಿಟ್ಟು ಕುಣಿಸ್ಕೊಂಡು, ಗಿಲ್ಲಿ ನನಗೆ ಅರ್ಥ ಆಗ್ತಿದೆ, ನೀನು ರೇಗಿಸೋದು ನೀನು ತಪ್ಪಲ್ಲ. ಆಮೇಲೆ ಪ್ರತಿ ಸಲ ಇದು ಕಾವ್ಯ ಗಿಲ್ಲಿನ ಬಿಟ್ಕೊಟ್ಟಿಲ್ಲ. ಧನುಷ್ ಜೊತೆ ಮಾತಾಡ್ತಿರ್ಬೇಕಾದ್ರು ರೇಗಿಸೋಕೆ ನಾನೇ ಬಿಟ್ಟಿದ್ದು, ನಂದೇ ತಪ್ಪು. ಆ್ಯಂಡ್ ಗಿಲ್ಲಿ ರೇಗಿಸ್ತಾ ಇಲ್ಲ ಇವಾಗ, ಅದನ್ನೂ ಅಷ್ಟೇ ಹೇಳುವಂಥದ್ದು. ಬಟ್ ಯಾವಾಗ ಅವ್ರಿಗೆ ತಲೆಗೆ ತಿರ್ಗಾ ಹುಳ ಬಿಟ್ಟಂಗೆ ಆಯಿತು ಅಂದರೆ, ರೇಗಿಸೋದು ಅಂತ ಬಂದಾಗ ತಿರ್ಗಾ ಅಲ್ಲಿ ಕೂತ್ಕೊಂಡಾಗ ಸ್ಟೇಜಲ್ಲಿ ಮದುವೆ ಅನ್ನೋದಾಗ್ಬೋದು ಅಥವಾ ಎಂಗೇಜ್ಮೆಂಟ್ ಅನ್ನೋದಾಗ್ಬೋದು, ಅದೇ ಬ್ರಾಸ್ಲೆಟ್ದು ಮತ್ತು ಸ್ವಿಚ್ ಆನ್ ಆಗುವಂಥದ್ದು, ಇವೆಲ್ಲ ಬಂದಾಗ ಇದು ಅದೇ ಅಲ್ವಾ ಅನ್ನೋ ಥರ ಬಂದು ತಲೆಗೆ ಬರುತ್ತೆ. ಸೊ ತಿರ್ಗಾ ಅದೇ ರೀತಿ ಕಾಣಿಸ್ತಾ ಇರ್ಬೋದೇನೋ, ನಾನು ತಿರ್ಗಾ ಇವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಮ್ಮ ಸಂಬಂಧ ಚೆನ್ನಾಗಿ ಕಾಣ್ತಿಲ್ವೇನೋ, ಹೊರಗಡೆ ಬೇರೆ ರೀತಿ ಕಾಣಿಸ್ತಾ ಇರ್ಬೋದೇನೋ, ಈ ಥರ ಬರುತ್ತೆ. ಅಟ್ಲೀಸ್ಟ್ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಡ್ರಿ. ಕಾವ್ಯನಿಗೆ ಇಷ್ಟೆಲ್ಲ ತಲೆಗೆ ಬಂದಾಗ ಅವ್ರಿಗೆ ಏನು ತಾನೇ ಮಾಡಬೇಕು? ಸುದೀಪಣ್ಣ ಬೇರೆ ನೀವು ಒಂದು ಸಲ ದೋಣಿ ಮುಳುಗೋಕ್ಕೆ ನೀವೇ ಕಾರಣ ಆಗ್ಬೋದು ಅಂತ ಕೂಡ ರೀತಿ ಹೇಳ್ತಾರೆ. ನೀವು ಪ್ರೊಟೆಕ್ಟ್ ಮಾಡ್ತಿರೋದು ಅಥವಾ ನೀವು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ದೋಣಿ ಮುಳುಗೋದಕ್ಕೆ ನೀವೇ ಕಾರಣ ಆಗ್ಬೋದು ಅಂತ ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಏನೋ ತಪ್ಪಾಗ್ತಿದೆ ಅನ್ನೋ ರೀತಿ ಬಂದಾಗ ಇಷ್ಟು ಜನ ಇದೆಲ್ಲ ಹೇಳ್ತಿರ್ಬೇಕಾದ್ರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಕಾವ್ಯನ ಸಿಚುವೇಶನ್ ಏನಂತ. ಅರ್ಥ ಆಗ್ತಿದೆ ಅಲ್ವಾ? ಜೊತೆಗೆ ಇದೇ ಮಾತುಗಳನ್ನ ಯಾವಾಗ ಹೇಳಿದ್ದು ಮೊದಲೇ, ಅವಾಗ ಏನು ಹೇಳಿದ್ರು? ನಾನು ವಿಡಿಯೋದ ಚೆಕ್ ಮಾಡಿ ವಿತ್ ಪಾಯಿಂಟ್ ಟು ಪಾಯಿಂಟ್ ಇದೆ, ಓಕೆನಾ?
ಆ್ಯಂಡ್ ಅಲ್ಲಿ ತುಂಬ ಸಿಂಪಲ್ ಆಗಿರೋಂಥ ವಿಷಯ ಹೆಂಗೆ ಗೊತ್ತಾ, ಗಿಲ್ಲಿ ನನಗೆ ಅರ್ಥ ಆಗ್ತಿದೆ, ನೀನೇನೋದು ನನಗೆ ಗೊತ್ತಿದೆ, ಜೊತೆಗೆ ಮೇಯ್ನಾಗಿ ನನಗೆ ಇವ್ರು ಮಾತಾಡ್ತಿರೋದೆಲ್ಲ ನನಗೆ ಏನು ಮ್ಯಾಟ್ರ್ ಆಗಲ್ಲ. ಅವ್ರು ಹಬ್ಬ ನಾಮಿನೇಟ್ ಮಾಡ್ತಾರೆ, ಮಾಡಲಿ, ನಂಗೆ ತೊಂದರೆ ಇಲ್ಲ. ಆದರೆ ನನಗೆ ಯಾಕೋ ಅದನ್ನು ತೊಗೊಳಕ್ಕಾಗ್ತಿಲ್ಲ. ನನಗೆ ಅರ್ಥ ಆಗ್ತಿದೆ ಎಲ್ಲವೂ ಕೂಡ, ನನಗೆ ತೊಗೊಳಕ್ಕಾಗ್ತಿಲ್ಲ. ನಿಮ್ಮ ಲೈಫಲ್ಲಿ ಎಷ್ಟೋ ವಿಷಯಗಳಾಗಿರಲ್ವಾ, ನಿಮಗೆ ಪ್ರತಿಯೊಂದು ವಿಷಯ ಕೂಡ ಅರ್ಥ ಆಗಿರುತ್ತೆ. ನಿಮ್ಗೆ ಗೊತ್ತು ಲೈಫ್ ಏನಂತ ಸಕ್ಕತ್ತಾಗಿ ಗೊತ್ತು. ನನಗೂ ಕೂಡ ಇವಾಗ ಅಷ್ಟೇ, ಇಷ್ಟೆಲ್ಲ ಮಾತಾಡೋದು ನನ್ನ ಲೈಫ್ ಏನಂತ ಗೊತ್ತಿಲ್ವಾ. ಬಟ್ ನನಗೂ ಇವಾಗಲೂ ಕೂಡ ಎಷ್ಟೋ ಸಿಚುವೇಷನ್ಗೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ತುಂಬ ಕಷ್ಟ ನಾನು ಅನುಭವಿಸಿದ್ದೀನಿ. ಬಟ್ ಎಷ್ಟು ಅಂತ ಹೇಳ್ಕೊಳಕ್ಕಾಗುತ್ತೆ ಎಲ್ಲರಿಗೂ ಕೂಡ, ಇಲ್ಲ ಅಲ್ವಾ. ನಮ್ಮ ಕಷ್ಟ ನಮ್ಗೆ ಗೊತ್ತು, ಬಟ್ ನೋಡೋರ್ಗೆ ಅದು ಗೊತ್ತಾಗ್ಬಿಡುತ್ತಾ, ಇಲ್ಲ. ಸೇಮ್ ಸಿಚುವೇಷನ್ ನಿಮ್ಮಲ್ಲೂ ಇರುತ್ತೆ ಅಲ್ವಾ, ಸೇಮ್ ಸಿಚುವೇಷನ್ ಕಾವ್ಯಲ್ಲೂ ಕೂಡ ಇದೆ. ಅವರು ಕೂಡ ಅದನ್ನು ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಅರ್ಥ ಆಗ್ತದೆ, ಎಲ್ಲ ವಿಷಯ ಕೂಡ ಅರ್ಥ ಆಗ್ತದೆ, ಇಲ್ಲಿ ಏನೂ ತೊಂದರೆ ಇಲ್ಲ ಅಂತ. ಆದರೂ ಕೂಡ ಎಲ್ಲರೂ ಹೇಳಿ ಅವ್ರಿಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು, ಯಾವ ಥರ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಸೊ ಇವಾಗ ಒಂದು ಅವಕಾಶ ಸಿಕ್ಕಿದೆ, ಸುದೀಪಣ್ಣ ಹೇಳಿದ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಇವಾಗ ಅದನ್ನು ಸರಿ ಮಾಡಿಕೊಂಡು ನನ್ನ ಫ್ರೆಂಡ್ಶಿಪ್ನ ಸರಿ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಅವತ್ತೇನಾದ್ರು ಗಿಲ್ಲಿಗೆ ಅವ್ರು ಫಸ್ಟ್ ಡೇನೇ ಗಿಲ್ಲಿ ನನಗೆ ಇಷ್ಟ ರೇಗಿಸ್ಬೇಡ ಅಂತ ಹೇಳಿದರೆ, ಗಿಲ್ಲಿ ಯಾವತ್ತೂ ಮಾಡ್ತಿರಲಿಲ್ಲ ಅದನ್ನು. ಸೊ ಮಾಡ್ತಿರಲಿಲ್ಲ ಅಂದರೆ ಇವತ್ತು ಈ ಥರ ಸಿಚುವೇಶನ್ ಬಂದು ನಾವಿಬ್ಬರು ದೂರ ಆಗುವಂಥದ್ದು, ಅಥವಾ ನಮ್ಮ ಬಗ್ಗೆ ಇಷ್ಟು ಜನ ಮಾತಾಡ್ಕೊಳಂಗೆ ನಾವು ಮಾಡ್ಕೊಳಕ್ಕೂ ಆಗ್ತಿಲ್ಲ, ಯಾರು ಮಾತಾಡೋಕ್ಕೆ ನಾವು ದಾರಿ ಮಾಡ್ಕೊಟ್ಟಂಗೂ ಆಗ್ತಿರಲಿಲ್ಲ ಅನ್ನೋದು ಕಾವಿನ ಪಾಯಿಂಟು. ಅದಕ್ಕೇ ಗಿಲ್ಲಿ ಅವತ್ತು ಹೇಳಬೇಕಾಗಿತ್ತು ಅಂತ ಪಾಯಿಂಟ್ ಹೇಳ್ಕೊಂಡು ಹೇಳ್ತಿರೋದು. ಇವತ್ತು ಅವ್ರನ್ನ ರೇಗಿಸೋರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅದು ಕೂಡ ಮಾತಾಡ್ತಿರೋ ಚೆಕ್ ಮಾಡಿ. ಬಟ್ ಆದರೆ ಇಲ್ಲಿ ತಪ್ಪಾಗಿ ಕಾಣಿಸಿದೆ, ತಪ್ಪಾಗಿ ತಗೋತಿದ್ದಾರೆ ಅಂದಾಗ ರೇಗಿಸೋದು ಬೇಡ, ಅದರಿಂದ ನಮ್ಮ ಫ್ರೆಂಡ್ಶಿಪ್ಗೆ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋದು ಅವ್ರ ಉದ್ದೇಶ ಆಗಿದೆ. ಉದ್ದೇಶ ಯಾರಿಗೂ ಮ್ಯಾಟ್ರೇ ಆಗ್ತಾಯಿಲ್ಲ ಇಲ್ಲಿ. ಜೊತೆಗೆ ಇವಾಗ ಗಿಲ್ಲಿ ರೇಗಿಸೋದು ನಾವು ಅವತ್ತು ಹೇಳಿರಲ್ಲ, ಅವತ್ತೇನಾರು ಹೇಳಿದರೆ ಇವತ್ತು ಇಷ್ಟೆಲ್ಲ ಆಗದಂತೆ ಅವರಿಬ್ಬರು ಎಷ್ಟು ಚೆನ್ನಾಗಿರ್ಬೋಯಿತ್ತು ಅಲ್ವಾ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ರೇಗಿಸೋದು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಇವಾಗ ನೀವು ಹೇಳ್ಬೋದು ಕಾವ್ಯ ಆವಾಗಲೇ ಹೇಳ್ಬೋಯ್ತು ಅಂತಂದ್ರಲ್ಲ, ಕಮೆಂಟ್ ಬಂತು, ಅದು ಅವತ್ತೇ ಹೇಳಿದರು, ಗಿಲ್ಲಿ ಕೂಡ ಒಪ್ಕೊಂಡು ಹೋಗಿರು. ಬಟ್ ಪದೇ ಅದೇ ರಿಪೀಟ್ ಆಯಿತು, ಬಟ್ ಮಧ್ಯೆ ಸ್ಟಾಪ್ ಆಗಿತ್ತು. ಬಟ್ ಆದರೆ ಗಿಲ್ಲಿ ತಮಾಷೆ ಮಾಡ್ತಿರೋದನ್ನು ಕೂಡ ಇಲ್ಲಿ ಧನುಷ್ ಅವ್ರು ಹೇಳಿದ್ರು ಗೊತ್ತಾ, ಅದು ರೇಗಿಸಂಗೆ ಅಂತ. ಸೊ ಹೌದಲ್ವಾ, ಅದು ರೇಗಿಸಂಗೆ ಬಂದ್ಬಿಡುತ್ತಲ್ವಾ ತಮಾಷೆ ಮಾಡ್ತಿರೋದು. ಸೊ ತಮಾಷೆ ಇಟ್ಕೊಂಡು ಕೂಡ ತಮಾಷೆಗೆ ಎಲ್ಲರೂ ತೊಗೊಳಕ್ಕಾಗಲ್ಲ, ಬಿಕಾಸ್ ಸ್ವಲ್ಪ ಸೆನ್ಸಿಟಿವ್ ವಿಷಯಗಳಿದೆ. ಮದುವೆ ಅನ್ನೋದಾಗ್ಬೋದು, ಬ್ರಾಸ್ಲೆಟು, ಎಂಗೇಜ್ಮೆಂಟು, ಟ್ರ್ಯಾಕ್ಗಳು, ಸರ್ಕಲ್ಲು, ಸ್ವಿಚ್ಚಾನು, ಇವೆಲ್ಲ ಬೇರೆ ಥರ ಅನಿಸುತ್ತೆ ಆ ಕ್ಷಣಕ್ಕೆ ಯೋಚನೆ ಮಾಡಿದಾಗ. ಸೊ ಇವೆಲ್ಲನೂ ನೋಡಿ ನಾವು ಜಡ್ಜ್ ಮಾಡಬೇಕಾಗುತ್ತೆ ಒಬ್ಬ ವ್ಯಕ್ತಿನ. ಆ್ಯಂಡ್ ಈ ಪ್ರಮಾದದಲ್ಲಿ ಗಿಲ್ಲಿನ ಕಳ್ಕೋಬಾರ್ದು. ಆ್ಯಂಡ್ ಗಿಲ್ಲಿ ಫ್ರೆಂಡ್ಶಿಪ್ ಬೇಕು. ಆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋದಕ್ಕೆ ಇದೇ ರೇಗಿಸೋದು ಒಂದು ಕಾರಣ ಆಗಿದೆ. ಅದನ್ನು ನಾವು ಅವತ್ತು ಹೇಳಿದರೆ ಇವತ್ತು ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸೊ ಇವಾಗ ನಾನು ಹೇಳ್ತೀನಿ, ಗಿಲ್ಲಿ ಸರಿ ಮಾಡ್ಕೋತಾನೆ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ. ಇಷ್ಟೋ ಹುಡುಗಿ ಉದ್ದೇಶ, ಇಷ್ಟೇ. ಇಲ್ಲಿ ಎಲ್ತಾನೆ ಗಿಲ್ಲಿನ ಕಾವ್ಯ ಬಿಟ್ಕೊಟ್ರು, ಹೇಳಿ ನೀವೇ. ಬಟ್ ಆದರೂ ಕೂಡ ಜನ ಮಾತಾಡೋದು ಕಾವ್ಯ ಸರಿಯಿಲ್ಲ ಅಂತ. ಗಿಲ್ಲಿ ನನ್ನ ಫೇವ್ರೇಟ್ ಸ್ಪರ್ಧಿ, ಕಾವ್ಯ ಅಲ್ಲವೇ ಅಲ್ಲ, ಆನೆಸ್ಟಾಗಿ ಹೇಳ್ತೀನಿ, ಓಕೆನಾ. ಬಟ್ ಈ ಥರ ರಾಂಗಾಗಿ ಜಡ್ಜ್ ಮಾಡಿದಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಬರೀ ಇವ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀರಾ, ಎಲ್ಲರ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ನೋಡೋ ದೃಷ್ಟಿ ಇಲ್ಲ. ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ, ಅವ್ರ ಸ್ಪರ್ಧಿ ಬಗ್ಗೆ ನಾನು ಒಳ್ಳೇದು ಮಾತಾಡಿರ್ತೀನಲ್ಲ, ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ ಆ್ಯಕ್ಚುಲಿ ಅವರೆಲ್ಲ ಯಾರು ಕೂಡ. ಅದು ಬಿಟ್ಬಿಡ್ತಾರೆ. ಕಾವ್ಯನ ಬಗ್ಗೆ ಒಳ್ಳೇದು ಮಾತಾಡೋದು ಇಟ್ಕೊಂಡು, ಅಥವಾ ಗಿಲ್ಲಿ ಬಗ್ಗೆ ಒಳ್ಳೇದು ಮಾತಾಡೋದು ಇಟ್ಕೊಂಡು, ಅವ್ರಿಗೆ ಒಳ್ಳೇದು ಮಾತಾಡ್ತಿದ್ದಾನಲ್ಲ, ಹೈಪ್ ಕೊಡ್ತಿದ್ದಾನಲ್ಲ ಅಂದ್ಬಿಟ್ಟು ಮಾತಾಡ್ತೀರಾ. ದೇವರೇ ಅರ್ಥ ಆಗ್ತಿಲ್ಲ. ನಿಮ್ಮ ಸ್ಪರ್ಧಿ ಬಗ್ಗೆ ನಾನು ಎಲ್ಲರ ಬಗ್ಗೆ ನಾನು ಮಾಡಿರೋ ವೀಡಿಯೋಗಳನ್ನ ತೆಗಿಲ್ಲ ಆಗ ನನ್ನ ಕೈಲಿ. ಬಟ್ ಅರ್ಥ ಮಾಡ್ಕೊಡ್ರಿ, ನಾನು ಲೈವ್ ಚೆಕ್ ಮಾಡಿರಿ, ಎಲ್ಲರ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಪ್ರತಿಯೊಂದು ವಿಷಯ ಇಟ್ಕೊಂಡು ಪಾಸಿಟಿವ್ ಇರೋದು ಮಾತಾಡ್ತೀನಿ ಅಂತ. ಬಟ್ ಅದನ್ನು ಕೂಡ ಶುಗರ್ ಕೋಟಿಂಗ್ ಅಂತಾರೆ. ಬಟ್ ನಿಮ್ಗೊಂದು ವಿಷಯ ತಿಳ್ಕೊಳ್ಳಿ, ಸುದೀಪಣ್ಣ ಅವತ್ತು ಎಲ್ಲ ಸ್ಪರ್ಧಿಗಳನ್ನು ಕೇಳಿದಾಗ ಒಂದು ಪಾಸಿಟಿವ್ ಇರೋದು 3 ವಿಷಯ ಅಂತ ಹೇಳಿದಾಗ ಎಷ್ಟು ವ್ಯಕ್ತಿಗಳ ಬಗ್ಗೆ ಎಷ್ಟೆಲ್ಲ ಪಾಸಿಟಿವ್ ಇತ್ತು, ಹೌದಾ. ಬಟ್ ಅದನ್ನು ಕನ್ಸಿಡರ್ ಮಾಡ್ತಿಲ್ಲ, ನೆಗೆಟಿವ್ ಕನ್ಸಿಡರ್ ಮಾಡ್ತಿದ್ದಾರೆ. ನೆಗೆಟಿವ್ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ನೇ ಬರುತ್ತೆ, ಪಾಸಿಟಿವ್ ಬರಲ್ಲ. ಆ ತಪ್ಪನ್ನ ನಾನು ಮಾಡ್ತಾಯಿಲ್ಲ. ಅದು 100 ದಿನಗಳ ಆಟಕ್ಕೋಸ್ಕರ ಯಾಕೆ ನಾನು ಜಡ್ಜ್ ಮಾಡಬೇಕು ಅವ್ರನ್ನ, ಯಾಕೆ ಹೇಟ್ ಮಾಡಬೇಕು ಅಂತ. ಕೆಲವು ಕಮೆಂಟ್ಗಳು ಬಂದಾಗ ಅವ್ರನ್ನ ಹೇಟ್ ಮಾಡ್ತೀವಿ, ಇವ್ರನ್ನ ಹೇಟ್ ಮಾಡ್ತೀಯ ಅಂತ ಬಂದಾಗ ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾನು ಜಸ್ಟ್ ಅವ್ರ ತಪ್ಪನ್ನ ಹೇಳ್ತೀನಿ ಅಷ್ಟೇ. ಯಾರು ತಪ್ಪು ಮಾಡಲ್ಲ, ನಾವು ತಪ್ಪು ಮಾಡಲ್ವ. ತಪ್ಪು ಮಾಡೋದೇ ತಪ್ಪು ಅಂದ್ಕೊಬಿಟ್ಟಿದ್ದಾರೆ ಜನ. ಎಂಥದೂ ಇಲ್ಲ, ತಪ್ಪು ಮಾಡೋದು ಏನು ಮನುಷ್ಯನಿಗೆ ಸಹಜ ಗುಣಗಳವು, ಆಗುತ್ತೆ. ನಾವೇನು ಸಾಚಗಳಲ್ಲ ಯಾರೂ ಇಲ್ಲಿ. ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಅಷ್ಟೆಲ್ಲ ಬ್ರಾಡಾಗಿ ಯೋಚನೆ ಮಾಡೋಷ್ಟು ತಾಳ್ಮೆ ಯಾರಿಗೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ನಾನು ಹೇಳಿದಂಥ ಮಾತುಗಳು ಯಾವ್ದಾದ್ರು ಸುಳ್ಳಿತ್ತಾ, ಸತ್ಯಕ್ಕೆ ಹತ್ರ ಇರಲಿಲ್ವಾ, ಯೋಚನೆ ಮಾಡಿರಿ. ಆ ಪ್ರೋಮೋದಲ್ಲಿ ಇರೋದೆಲ್ಲ ಒಳ್ಳೆಯದು, ಒಳ್ಳೆ ರೀತಿ ನೋಡೋಕ್ಕೆ ನಮ್ಮ ಮನಸ್ಥಿತಿ ಕಟ್ಟಾಗಿಲ್ಲ ಅಷ್ಟೇ. ಯೋಚನೆ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.